ಮನುಷ್ಯರನ್ನೇ ನೋಡಲು ಭಯಪಟ್ಟ ಸಮಯ ಅದು. ಮಾತನಾಡಿದರೆ ಮರುಗುವ ಸಮಯ ಬಂದಿತು ಎನ್ನುವ ಆತಂಕ. ಈ ಕ್ಷಣ ಖುಷಿಯಲ್ಲಿದ್ದರೂ ಮರುಕ್ಷಣ ಏನಾಗುವುದೋ ಎನ್ನುವ ಚಿಂತೆ. ದೀರ್ಘಾವಧಿಯ ಕಾಯಿಲೆಯಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ. ನನ್ನವರನ್ನ ತೊರೆಯುವ ಸಮಯ ಬಂದೀತೇ ಎನ್ನುವ ಅಳಲು. ನಿಜ, ಅಂತಹ ಪರಿಸ್ಥಿತಿ ಯಾರೋ ಒಬ್ಬಿಬ್ಬರನ್ನು ಕಾಡಿದ್ದಲ್ಲ, ಇಡೀ ಜಗತ್ತೇ ಮರುಗುವಂತಾಗಿತ್ತು. ಹೀಗೆ ಪ್ರಪಂಚವನ್ನೇ ಒಮ್ಮೆ ತಲ್ಲಣಗೊಳಿಸಿ ಕೊರಗುವಂತೆ ಮಾಡಿದ್ದು ಯಾವುದೋ ದೊಡ್ಡ ಶಕ್ತಿಯಲ್ಲ, ಕಣ್ಣಿಗೆ ಕಾಣದ ಒಂದು ಪುಟ್ಟ ಕೊರೋನಾ ವೈರಸ್ ಹೇಗೆ ಪಸರಿಸಿತ್ತು ಎಂದರೆ ನಿಮಿಷದೊಳಗೆ ಸಾವಿನ ಸುದ್ದಿ ಕೇಳುವಂತೆ ಮಾಡಿತ್ತು. ಸುರಕ್ಷಿತ ಹಾಗೂ ಆರೋಗ್ಯಕರ ಜೀವನ ನಡೆಸುತ್ತಿದ್ದೇನೆ ಅಂದುಕೊಂಡವರಲ್ಲೂ ಹೆಚ್ಚು ದಿನ ಬದುಕುತ್ತೇನೆ ಎನ್ನುವ ಭರವಸೆ ಇರಲಿಲ್ಲ. ಒಂದು ಹಂತದಲ್ಲಿ ಎಲ್ಲರ ಆತ್ಮವಿಶ್ವಾಸವನ್ನೇ ಕಸಿದುಕೊಂಡಿತ್ತು ಎಂದರೂ ತಪ್ಪಾಗಲಿಕ್ಕಿಲ್ಲ. ದಿನದಿಂದ ದಿನಕ್ಕೆ ಭಿನ್ನ ಅವತಾರದಲ್ಲಿ ಕೊರೋನಾ ವೈರಸ್ ತನ್ನ ತಳಿಯನ್ನು ಪರಿಚಯಿಸುತ್ತಾ ಹೋಯಿತು. ಕೊರೋನಾ ವೈರಸ್ನ ಶಕ್ತಿಯೇ ಪ್ರಬಲವಾಗಿದ್ದರಿಂದ ಹಿರಿಯರು ಕಿರಿಯರು ಎನ್ನುವ ಭೇದವಿಲ್ಲದೆ ಎಲ್ಲರೂ ಬಸವಳಿದರು. ಸಾವಿಲ್ಲದ ಮನೆಯ ಸಾಸಿವೆಯಿಲ್ಲ ಎನ್ನುವ ಮಾತು ಎಲ್ಲರ ತಲೆಯಲ್ಲಿಯೂ ತಮಟೆ ಬಾರಿಸುವಂತಾಯಿತು. ತಜ್ಞರಿಗೆ ಮತ್ತು ಸಂಶೋಧಕರಿಗೆ ವೈರಸ್ ನಿವಾರಣೆಗೆ ಸೂಕ್ತ ಲಸಿಕೆ ಹುಡುಕುವುದು ಸವಾಲಾಯಿತು. ಹೊಸ ಪ್ರಯತ್ನಗಳು ಹಾಗೂ ಆವಿಷ್ಕಾರಗಳು ಕೊರೋನಾ ಪ್ರಭಾವವನ್ನು ತಗ್ಗಿಸುವಲ್ಲಿ ಸಫಲವಾಯಿತು. ಇದು ಮೇಲ್ನೋಟಕ್ಕೆ ಸಮಾಧಾನ ತಂದ ಸಂಗತಿಯಾದರೂ ಕೆಲವು ಲಸಿಕೆಯಿಂದ ಆರೋಗ್ಯದಲ್ಲಿ ಬೇರೊಂದು ಸಮಸ್ಯೆಗೆ ಕಾರಣವಾಯಿತು ಎನ್ನುವುದು ಸಹ ಅಷ್ಟೇ ಬೇಸರದ ಸಂಗತಿ. ಕೊರೋನಾ ವೈರಸ್ನಿಂದ ದೂರ ಉಳಿದು ವರ್ಷಗಳೇ ಉರುಳಿದ್ದರೂ ಅದರ ಲಸಿಕೆಯ ಅಡ್ಡಪರಿಣಾಮ ಇಂದಿಗೂ ಸಾಕಷ್ಟು ಜನರ ಜೀವ ಹಿಂಡುತ್ತಿದೆ. ಕೆಲವು ಅಧ್ಯಯನ ಹಾಗೂ ಸಂಶೋಧನೆಯ ಪ್ರಕಾರ ಕೋವಿಡ್-19 ಲಸಿಕೆಯಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ದೇಹದಲ್ಲಿ ರೋಗನಿರೋಧಕ ಶಕ್ತಿ ಕುಗ್ಗುವುದು, ಅಲರ್ಜಿ ಸಮಸ್ಯೆ, ಕಿಡ್ನಿ ಸಮಸ್ಯೆ, ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆ ಹೆಚ್ಚಾಗುತ್ತಿರುವುದು. ಕೆಲವು ಅಧ್ಯಯನಗಳ ಪ್ರಕಾರ ಕೋವಿಡ್ ನಂತರ ಹೃದಯ ಸಂಬಂಧಿ ಸಮಸ್ಯೆ ಜನರಲ್ಲಿ ಹೆಚ್ಚುತ್ತಿದೆ. ವಯೋಕಾರ್ಡಿಟಿಸ್ ಮತ್ತು ಪೆರಿಕಾರ್ಡಿಸ್ ಎನ್ನುವ ಸ್ನಾಯುಗಳ ಉರಿಯೂತದ ಸಮಸ್ಯೆ ಹೆಚ್ಚಾಗುತ್ತಿವೆ. ಪೆರಿಕಾರ್ಡಿಸ್ ಎನ್ನುವುದು ಅಂಗಾಂಶದ ಉರಿಯೂತದ ಸಮಸ್ಯೆ. ವಯೋಕಾರ್ಡಿಟಿಸ್ ಮತ್ತು ಪೆರಿಕಾರ್ಡಿಸ್ನ ಕೆಲ ಲಕ್ಷಣಗಳು ಲಸಿಕೆ ಪಡೆದ ನಂತರ ಕೆಲವೇ ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಕೆಲವರಿಗೆ ಇದರ ಪ್ರಭಾವವು ಒಂದಷ್ಟು ವರ್ಷಗಳು ಉರುಳಿದ ನಂತರ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ ಎನ್ನಲಾಗುವುದು. ಮಹಿಳೆಯರಿಗಿಂತ ಪುರುಷರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತವೆ. ವಯೋಕಾರ್ಡಿಟಿಸ್ನ ಅಪಾಯವು 16ರಿಂದ 40 ವರ್ಷದಲ್ಲಿರುವವರಿಗೆ ಹೆಚ್ಚು. ಹೃದಯ ನಾಳಗಳ ಶಕ್ತಿ ಕುಗ್ಗುವುದು, ಉಸಿರಾಟದ ಸಮಸ್ಯೆ, ಮೂರ್ಛೆ, ಹೃದಯದಲ್ಲಿ ಕೊಬ್ಬು ಶೇಖರಣೆಯಾದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ ಎನ್ನಲಾಗಿದೆ. ಹಾಗಾಗಿ ಆರೋಗ್ಯದಲ್ಲಿ ಉಂಟಾಗುವ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಉದಾಸೀನಗೊಳಿಸಬಾರದು. ಅನಿರೀಕ್ಷಿತವಾಗಿ ಕಾಣಿಸಿಕೊಳ್ಳುವ ಎದೆಬಡಿತದ ಏರಿಳಿತ, ಎಡಭಾಗದ ಕೈ ಮತ್ತು ಕತ್ತು ನೋವು, ತಲೆ ಸುತ್ತು, ತಲೆಯಲ್ಲಿ ನಡುಕ, ಎದೆ ಹಿಡಿದಂತಹ ಲಕ್ಷಣಗಳು ಕಂಡುಬಂದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸದಿರಿ. ತಕ್ಷಣವೇ ಹೃದಯ ರೋಗ ತಜ್ಞರಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯ ವೃದ್ಧಿಯಾಗಲು ತಾಜಾ ತರಕಾರಿ ಮತ್ತು ಹಣ್ಣುಗಳ ಸೇವನೆಗೆ ಹೆಚ್ಚು ಆದ್ಯತೆ ನೀಡಿ. ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಳ್ಳಬೇಕು. ನಿತ್ಯದ ಕೆಲಸದ ಜೊತೆಗೆ ನಿಗದಿತ ಸಮಯದಲ್ಲಿ ಊಟ, ತಿಂಡಿ, ನಿದ್ರೆಗೆ ಆದ್ಯತೆ ನೀಡುವುದನ್ನು ಮರೆಯಬಾರದು. ಆಗಲೇ ನಿಮ್ಮ ಆರೋಗ್ಯ ಸಂಪತ್ತು ಸದೃಢವಾಗಿ ನಿಲ್ಲುವುದು. ಇನ್ಯಾವುದೇ ವೈರಸ್ ಎದುರಾದರೂ ಅದನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ.